ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಡಿಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ ಬಿಜೆಪಿ. ಓಕೆ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಬೇರೆ ಯಾವುದೂ ಇಲ್ಲ, ನಾಗೇಂದ್ರ ಅವರು ರಾಜೀನಾಮೆ ಕೊಡೋದು ಮಾತ್ರ ಬಿಜೆಪಿಗಿರುವಂತ ದೊಡ್ಡ ಸಮಸ್ಯೆ, ದೊಡ್ಡ ಗುರಿ. ಓಕೆ, ಬ್ಯಾರಿಕೇಡ್ ಮುರಿದು ಒಳನುಗ್ಗಿದ್ದಾರಂತೆ ಬಿಜೆಪಿ ಕಾರ್ಯಕರ್ತರು. ಮುತ್ತಿಗೆ ತಡೆಯಲು ಪೊಲೀಸರಿಂದ ಹರಸಾಹಸವನ್ನು ಪಡಲಾಗ್ತಾ ಇದೆ. ಮಾಜಿ ಶಾಸಕ ಡಿಜಿ ಪಾಟೀಲ್ ಚರಂತಿಮಾಟ್ ಭಾಗಿಯಾಗಿದ್ದಾರೆ. ಮಾಜಿ ಶಾಸಕ ಡಿಜಿ ಪಾಟೀಲ್ ಚರಂತಿಮಾಟ್ ಭಾಗಿಯಾಗಿದ್ದಾರೆ. ಸಂಸದ ಗದ್ದಿಗೌಡರ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಕಾರ್ಯಕರ್ತರು ಬಾಗಲಕೋಟೆ ಡಿಸಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರಂತೆ ಬಿಜೆಪಿ ಕಾರ್ಯಕರ್ತರು. ಬ್ಯಾರಿಕೇಡ್ ಮುರಿದು ಒಳನುಗ್ಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಪ್ರತಿಭಟನೆಯನ್ನ ಮಾಡಿದ್ರು, ಆ ನಂತರ ಮುತ್ತಿಗೆ ಹಾಕಕ್ ಹೋದ್ರು. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕಿದ್ರೆ ಆ ಬ್ಯಾರಿಕೇಡ್ಗಳನ್ನ ತೆಗೆದು ಅಲ್ಲ ಪೊಲೀಸರು ಆ ಒಂದೊಂದು ಬ್ಯಾರಿಕೇಡ್ ಅಲ್ಲಿ ಅಷ್ಟು ಜನ ತಡೆಯಕ್ಕಾಗತ್ತೇನ್ರಿ? ಅಲ್ಲಿ ಬ್ಯಾರಿಕೇಡ್ ಕಾಣಿಸ್ತಾ ಇರೋದು, ಅಲ್ಲಿ ಜನ ನೋಡಿದ್ರೆ 100 ಜನ ಇದ್ದಂಗಿದೆ, 1000 ಹತ್ರ ಇದ್ದಂಗಿದೆ. ಪಾಪ ಪೊಲೀಸರ ಹತ್ರ ಇರೋ ಬ್ಯಾರಿಕೇಡ್ ನೋಡಿ, 1-2 ಬ್ಯಾರಿಕೇಡ್. ಓಕೆ, ಇವ್ರೇನು ಬ್ಯಾರಿಕೇಡ್ ಎತ್ಕೊಂಡು ಹೋಗ್ತಾ ಇದ್ದಾರಾ? ಇಲ್ಲಿ ಏನಾಗ್ತಾ ಇದೆ ಆಕ್ಚುಲಿ? ಇವ್ರು ಬ್ಯಾರಿಕೇಡ್ ದೂಡ್ತಾ ಇದ್ದಾರೋ ಅಥವಾ ಎತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರಾ? ಒಟ್ಟಾರೆ ಒಂದು ಬ್ಯಾರಿಕೇಡ್ ಇಟ್ಕೊಂಡು ಎಳೆದಾಡಿದ್ದಾರೆ ಅಷ್ಟೇ.